ಇಡೀ ದೇಶಾದ್ಯಂತ ಸದ್ಯ ರಾಮನಾಮನ ಜಪ ಎಲ್ಲೆಲ್ಲೂ ಕೂಡ ಮೊಳಗ್ತಿದೆ. ಅದರಲ್ಲೂ ಅರಮನೆ ನಗರಿ ಮೈಸೂರಿನಲ್ಲಿ ಈ ಸಂತಸ ದುಪ್ಪಟ್ಟಾಗಿದೆ. ಪ್ರಮುಖವಾದ ಕಾರಣ ಅಂತ ಅಂದ್ರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಬಾಲರಾಮನ್ನ ಅರಳಿಸಿದ್ದಾರೆ. ಮತ್ತೊಂದೆಡೆ ಆ ಶಿಲೆ ಸಿಕ್ಕಿದ್ದು ಕೂಡ ಮೈಸೂರು ತಾಲೂಕಿನ ಗುಜ್ಜೇಗೌಡಪುರ ಹಾಗೂ ಹಾರೋಹಳ್ಳಿ ಗ್ರಾಮದ ಸಮೀಪದಲ್ಲಿ. ಹೀಗಾಗಿ ಇದಕ್ಕೆ ಪೂರಕವಾಗಿ ಮೈಸೂರಿನಲ್ಲಿ ಒಂದಷ್ಟು ಸಂಭ್ರಮ ಸಡಗರಗಳು ಮೊದಲಿನಿಂದಲೂ ಕೂಡ ನಡೀತವೆ. ಈಗ ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರಿನ ಪ್ರತಿಷ್ಠಿತ ರಂಗರಾವ್ ಅಂಡ್ ಸನ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಬರೋಬ್ಬರಿ 111 ಅಡಿ ಉದ್ದದ ಬೃಹದಾಕಾರದ ಅಗರಬತ್ತಿಯನ್ನ ಅವರು ತಯಾರು ಮಾಡಿದ್ದಾರೆ. ಸುಮಾರು 18 ನುರಿತ ಕುಶಲಕರ್ಮಿಗಳಿಂದ 23 ದಿನಗಳು ಇದನ್ನ ತಯಾರಿಸಲಾಗಿದೆ. ಪ್ರಮುಖವಾಗಿ ಈ ಒಂದು ಗಂಧದ ಕಡ್ಡಿಗೆ ಇದ್ದಿಲು, ಕ್ಯಾಬ್ ಟ್ಯೂಬ್ಗಳು, ಶ್ರೀಗಂಧದ ಪುಡಿ, ಬಿದಿರು ಮತ್ತೆ ಅದ್ರ ಜೊತೆಗೆ 10 ಮಂಗಳಕರ ಪದಾರ್ಥಗಳನ್ನ ಈ ಒಂದು ಗಂಧದ ಕಡ್ಡಿಗೆ ಸೇರಿಸಲಾಗಿದೆ. ಇದ್ರ ಜೊತೆಗೆ ಅವರು ದಶಾಂಶಗಳಾದಂತಹ ಜೇನು, ಕೊನ್ನೇರೆ, ಗೆಡ್ಡೆ, ತುಪ್ಪ, ಗಂಧದ ಮರದ ಪುಡಿ, ಗುಗ್ಗಲ, ಅಗರು, ಸಾಂಬ್ರಾಣಿ, ದೇವದಾರು, ಲೋಬನ್ ಮತ್ತು ಬಿಳಿ, ಸಾಸಿವೆ ಜೊತೆಗೆ ಇದ್ದಿಲು, ಜಿಗಟು ಮತ್ತು ಬೆಲ್ಲದ ಮಿಶ್ರಣವನ್ನ ಮಾಡಿ ದಶಾಂಶವನ್ನ ತಯಾರಿಸಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಬಳಸಿರುವಂತಹ ಸುಗಂಧ ಕೂಡ ವಿಶೇಷವಾಗಿದೆ. ಈ ಒಂದು ಸುಗಂಧವನ್ನ ರಂಗರಾವ್ ಅವ್ರ ಕುಟುಂಬದವರು ಕಂಡುಹಿಡಿದ ಸುಗಂಧ ಆಗಿದೆ. ಇದಕ್ಕೆ ಪರಂಪರಾ ಅಂತ ಅವರು ಹೆಸರನ್ನ ಇಟ್ಟಿದ್ದಾರೆ. ಇದು ಮನಮುಟ್ಟುವ ಹಾಗೂ ವ್ಯಾಪಕವಾಗಿ ಪಸರಿಸುವ ಸುಗಂಧ ಆಗಿದೆ. ಇದನ್ನ NRRS ನಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಂಸ್ಥೆಯ ತಂಡದವರು ವಿಶಿಷ್ಟ ತಂತ್ರಜ್ಞಾನದಿಂದ ತಯಾರಿಸಿದ್ದಾರೆ. ಸುಮಾರು 111 ಅಡಿ ಅಗರಬತ್ತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಅವರು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಖಂಡ ಜ್ಯೋತಿ ತಂತ್ರಜ್ಞಾನ ಮತ್ತು ಕಲಾತ್ಮಕತೆಯ ಸಮ್ಮಿಲನವಾದಂತಹ ಈ ಒಂದು ಗಂಧದ ಕಡ್ಡಿಯನ್ನ ಸದ್ಯ ತಯಾರು ಮಾಡುವುದರ ಜೊತೆಗೆ ಅವರು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅದನ್ನ ನಾಳೆ ಬೆಳಿಗ್ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬದವರಿಂದಲೇ ಅದನ್ನು ಹೊತ್ತಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಮ್ಮ ಜೊತೆ ಈ ಒಂದು ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕರಿದ್ದಾರೆ, ನಾವು ಮಾತಾಡ್ತಾ ಹೋಗ್ತೇನೆ. ಸುರೇಶ್ ಅವರೇ, ಇದು 111 ಅಡಿ ಈ ಒಂದು ಅಗರಬತ್ತಿನ ತಯಾರಿಸಬೇಕು ಅಂತ ಯಾಕೆ ಅನಿಸ್ತು ಸರ್? 111 ಅಡಿ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ನಿಮಗೆಲ್ಲರಿಗೂ ಗೊತ್ತು, ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಇದು ಮೂರನ್ನು ನಾವು ಸಮ್ಮಿಶ್ರಣ ಮಾಡಿ ಸನಾತನ ಧರ್ಮದಲ್ಲಿ ಏನು ಅದನ್ನು ಆ ಮೂರಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಯಿಂದ ನಾವೊಂದು 111 ಅಡಿ ಅಗರಬತ್ತಿಯನ್ನು ತಯಾರು ಮಾಡಿದ್ದೇವೆ ಸರ್. ನಾಳಿನ ಕಾರ್ಯಕ್ರಮ ಏನು ಸರ್ ಇದು ಅಗರಬತ್ತಿ? ಸರ್, ನಾಳೆ ಬೆಳಿಗ್ಗೆ ನಮಗೆ ಮೈಸೂರು ನಗರ ಆಯುಕ್ತರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 9:30 ಗಂಟೆಗೆ ನಮಗೆಲ್ಲರ ನೆಚ್ಚಿನ ಅರುಣ್ ಯೋಗಿರಾಜ್ ಅವರ ತಾಯಿ, ಏಕೆಂದರೆ ಇದು ಹೆಮ್ಮೆಯ ವಿಚಾರ, ಮೈಸೂರಿನ ಒಂದು ಆ ಶಿಲ್ಪಿಯ ಆ ಕಲಾಕೃತಿಯನ್ನು ಪ್ರಾಣ ಪ್ರತಿಷ್ಠಾಪನೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮ್ಮ ಹೆಮ್ಮೆಯ ವಿಷಯ. ಹಾಗಾಗಿ ಅವರ ತಾಯಿಯವರ ಕೈನಲ್ಲಿ ನಾವು ಅದನ್ನು ಅನಾವರಣಗೊಳಿಸಬೇಕು ಅಂತ ಕೂಡ ನಾವು ಅಂದ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸಂಸದರು ಮತ್ತು ನಮ್ಮ ಈ ಕ್ಷೇತ್ರದ MLA ಆದಂಥವರು ಕೂಡ ನಮ್ಮ ಜೊತೆಯಲ್ಲಿ, ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು 23 ದಿನಗಳ ಕಾಲ ಉರಿಯುತ್ತೆ ಸರ್, ಅದನ್ನು ಎಲ್ಲಿ ಇಡ್ತೀರಿ ಸರ್? ಸರ್, ಇದಕ್ಕೆ 23 ದಿವಸ ಇದು ಉರಿಯೋದ್ರಿಂದ ನಮಗೆ ಫಸ್ಟ್ 2 ಅವರ್ಸ್ ಮಾತ್ರ ನಾವು ಅರಮನೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ 2 ಅವರ್ಸ್ ನಾವು ಅದನ್ನು ಉರಿಸಿದ ನಂತರ ಮೈಸೂರಿನ ಅರಮನೆ ಮಂಡಳಿಯಲ್ಲಿ ನಾವು ಒಂದು ಪರ್ಮಿಷನನ್ನು ಕೇಳಿದ್ದಾರೆ. ಅವರು ಕೂಡ ನಮಗೆ ಅದಕ್ಕೆ ಪೂರಕವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆಗ್ಬೋದು, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ತೆಗೆದುಕೊಂಡು ಹೋಗಿ ಅರಮನೆಯ ಮುಂಭಾಗದಲ್ಲಿ ಅವರು ನಿರ್ದಿಷ್ಟ ಸ್ಥಳವನ್ನು ಕೊಡ್ತಾರೆ. ಆ ಸ್ಥಳದಲ್ಲಿ 23 ದಿನ ಕೂಡ ಅದನ್ನು ಉರಿಸಲಿಕ್ಕೆ ನಾವು ಯೋಚನೆಯನ್ನು ಹಾಕ್ಕೊಂಡಿದ್ದೇವೆ. ನಮ್ಮ ಕೊಲೀಗ್ಸ್ ಆ ಜಾಗದಲ್ಲಿ ಇದ್ದು ಅದರ ನಿರ್ವಹಣೆಯನ್ನು ಮಾಡ್ತಾರೆ. ಜೊತೆಗೆ ಯಾರಿಗೂ ಅನಾಹುತ ಆಗದಂತೆ ನಾನು ಫೈರ್ ಬ್ರಿಗೇಡಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೇನೆ. ಅವರು ಕೊಡೋರಿದ್ದಾರೆ, ಅಪೋಲೋ ಆಸ್ಪತ್ರೆಯಿಂದ ಆ್ಯಂಬುಲೆನ್ಸ್ ಕೂಡ ಬರೋರಿದ್ದಾರೆ. ಹಾಗಾಗಿ ಸುರಕ್ಷತೆಗೆ ಹೆಚ್ಚು ಜಾಗವನ್ನು ಕೊಟ್ಟು ಮೈಸೂರಿಗರಿಗೆ, ಅದರಲ್ಲೂ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಹಚ್ಚುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲೂ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನಾವು ಸೈಕಲ್ ಪ್ಯೂರ್ ಅಗರಬತ್ತಿಯವರು ನಾವು ಒಂದು ಕಾರ್ಯಪ್ರವೃತ್ತಿಯಾಗಿದ್ದೇವೆ. ಅಯೋಧ್ಯೆಯಲ್ಲಿ 108 ಅಡಿಯ ಅಗರಬತ್ತಿ ಇದೆ ಸರ್, ಅದೊಂದು ದಾಖಲೆ. ಇದು 111 ಸರ್, ಸಾರ್ವಕಾಲಿಕ ದಾಖಲೆ ಆಗ್ತಿದೆ. ಏನಂತ ಹೇಳ್ತೀರಿ ಸರ್? ಸರ್, ಅಯೋಧ್ಯೆಯಲ್ಲಿ ಮಾಡಿರ್ತಕ್ಕಂಥ ಆ ಶ್ರೀರಾಮನ ಆಜ್ಞೆ ಅಂತ ನಾನು ಹೇಳ್ತೇನೆ ಸರ್. ಬಹಳ ಕಷ್ಟದಿಂದ ಕೈಂಕರ್ಯವನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗಾದರೂ ಭಾರತೀಯರಾಗಿ ನಮಗೆ ತುಂಬ ಹೆಮ್ಮೆ ಇದೆ. ನಾವು ಯಾವುದೇ ರೀತಿಯಾದ ಕಾಂಪಿಟೇಷನ್ ಅಂತ ಆಗಲಿ, ನಾವು 108ಇಂದ 111 ಮಾಡಬೇಕು ಅಂತಕ್ಕಂಥದ್ದು ಏನು ನಮ್ಮ ಮನಸ್ಸಿನಲ್ಲಿರಲಿಲ್ಲ. ಯಾವುದೋ ಒಂದು ಥೀಮಲ್ಲಿ ನಮಗೂ ಗೊತ್ತಿದೆ 108 ಅಂತಕ್ಕಂಥದ್ದು ಸನಾತನ ಧರ್ಮದಲ್ಲಿ ಅದಕ್ಕೆ ವಿಶಿಷ್ಟ ಸ್ಥಳ ಇದೆ, 111ಕ್ಕೂ ಒಂದು ಸ್ಥಾನ ಇದೆ. ಹಾಗಾಗಿ ನಾನು 111ಅನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಬಹಳ ಕಷ್ಟಪಟ್ಟು ದಶಾಂಗಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಯಾವುದು ಸ್ಕ್ರಿಪ್ಚರ್ಸಲ್ಲಿ ಉಲ್ಲೇಖ ಆಗಿದೆ ಅದನ್ನೇ ಕೂಡ ಅವರು ಉಪಯೋಗಿಸಿದ್ದಾರೆ. ನಾವು
ನಾವು ಕೂಡ ಬಹಳ ವರ್ಷಗಳಿಂದ ಇದನ್ನೆಲ್ಲ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ವಿ. ಆ ರಾಮನ ಒಂದು ಆಜ್ಞೆ ಇದೊಂದು ದಿನ ಸುದಿನ ನಮಗೆ ಬಂದಿದೆ. ಹಾಗಾಗಿ ದಶಾಂಗಗಳನ್ನು, ಇಜ್ಜಿಲು, ಮರದೊಟ್ಟು ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಮೈಸೂರಿನವರೇ ಆಗಿ ಮೈಸೂರಿನ ಶ್ರೀಗಂಧದ ಪುಡಿಯನ್ನೇ ನಾನು ಇದರಲ್ಲಿ ಹಾಕಿದ್ದೀನಿ ಅಂತ ಹೇಳಲಿಕ್ಕೆ ನಾ ಹೆಮ್ಮೆ ಪಡ್ತೇನೆ ಸರ್. ಸರ್, ಈ ಒಂದು ಗಂಧದ ಕಡ್ಡಿಯಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಿದ್ದೀರಿ ಸರ್? ಸರ್, ಅದಕ್ಕೆ ಬಹಳ ಮುಖ್ಯವಾಗಿ ನೋಡಿ, ಯಾವಾಗಲೂ ಇದ್ದುಲು ಅನ್ನೋದು ಬಹಳ ಮುಖ್ಯ ಉರಿಲಿಕ್ಕೆ. ಇದಕ್ಕೆ ಅಂಟಿಸ್ಲಿಕ್ಕೆ ಜಿಗಿಟು ಅಂತಕ್ಕಂಥದ್ದು, ಅದು ನೈಸರ್ಗಿಕವಾದ ಪದಾರ್ಥ. ಇದಲ್ಲದೆ ಮರದ ಹೊಟ್ಟನ್ನು ಹಾಕ್ತಾರೆ. ಆದರೆ ನಾನಿಲ್ಲಿ ಶ್ರೀಗಂಧವನ್ನು ಹಾಕಿದ್ದೇನೆ, ಯಾಕೆಂದರೆ ನಾವು ಕರ್ನಾಟಕ ರಾಜ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಶ್ರೀಗಂಧವನ್ನು ಕೊಂಡ್ಕೊಳ್ತೇವೆ. ಹಾಗಾಗಿ ಶ್ರೀಗಂಧವನ್ನು ಕೂಡ ನಾವು ಇಲ್ಲಿ ಉಪಯೋಗಿಸಿದ್ದೇವೆ. ಇದಲ್ಲದೆ ದಶಾಂಗವನ್ನು ಇದಕ್ಕೆ ಹಾಕಬೇಕು, ಯಾಕೆಂದರೆ ಇದು ಸನಾತನ ಧರ್ಮದಲ್ಲಿ ನಾವು ಹೇಳಿದಾಗೆ ನಮ್ಮ ಸ್ಕ್ರಿಪ್ಚರ್ಸ್ನಲ್ಲಿ ಯಾವುದು ದಶಾಂಗಕ್ಕೆ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ರೀತಿಯಲ್ಲೇ ನಾನು ಅದಕ್ಕೆ ಆ ದಶಾಂಗವನ್ನು ಉಪಯೋಗಿಸಿ ಈ ಒಂದು ಬತ್ತಿಯನ್ನು ಮಾಡಿದ್ದೇನೆ ಸರ್. ಇದು ನನ್ನ ಪ್ರಕಾರ ಒಂದು ಅಂದಾಜಲ್ಲಿ ಗಾಳಿಯಲ್ಲಿ 1 ಕಿಲೋಮೀಟರ್ ತನಕನೂ ಕೂಡ ವಾಸನೆ ಬರಬಹುದು ಅಂತಕ್ಕಂಥದ್ದು ನನ್ನ ಅನುಭವದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಇದಿಷ್ಟು ವ್ಯವಸ್ಥಾಪಕರಾದ ಸುರೇಶ್ ಅವರ ಮಾತುಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸುರೇಶ್ ಅವರು ಹೇಳಿದಂತೆ ಇದು ಬರೋಬ್ಬರಿ 23 ದಿನಗಳ ಕಾಲ ಉರಿಯುತ್ತೆ. ಹಾಗಾಗಿ ಇದನ್ನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲಿಗೆ ಹೊತ್ತಿಸಿ 2 ಗಂಟೆಗಳ ಕಾಲದಲ್ಲಿ ಅದನ್ನ ಬೆಳಗಲಾಗುತ್ತೆ. ನಂತರ ಅದನ್ನ ಅರಮನೆಯ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಎಂಬ ಮಾತುಗಳನ್ನು ಹೇಳ್ತಾರೆ. ಇನ್ನು ಈ ಒಂದು ಗಂಧದ ಕಡ್ಡಿಗೆ ಸದ್ಯ ಕೇಸರಿ ಬಣ್ಣದ ಬಾವುಟಗಳನ್ನು ಕೂಡ ಅಳವಡಿಸುವಂತಹ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ಆ ಮೂಲಕ ಜೈರಾಮ್ ಶ್ರೀರಾಮ್ ಎಂಬ ಘೋಷವಾಕ್ಯಗಳು ಕೂಡ ಇಲ್ಲೂ ಕೂಡ ಮುಳುಗ್ತಿವೆ. ಇನ್ನು ಸುಗಂಧದ ಪರಿಮಳ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ವ್ಯಾಪಿಸುತ್ತೆ ಅನ್ನೋ ಒಂದು ಸಂತಸದ ಮಾತುಗಳನ್ನು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.